83ರಲ್ಲಿ ದಾವಣಗೆರೆ ನಗರಸಭಾ ಸದಸ್ಯರಾಗಿ ಸೇವೆಯನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದಂಥವರು. 2 ಬಾರಿ ದಾವಣಗೆರೆ ನಗರಸಭಾ ಸದಸ್ಯರಾಗಿ ಇವರು ಸೇವೆಯನ್ನು ಮಾಡಿದರು. 83ರಲ್ಲಿ ನಾನು ಕೂಡ ದಾವಣಗೆರೆ ನಗರಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಅವರೊಡನೆ 5 ವರ್ಷಗಳ ಕಾಲ ದಾವಣಗೆರೆಯ ಅಭಿವೃದ್ಧಿಯಲ್ಲಿ ಅವರ ಜೊತೆ ಕೈ ಜೋಡಿಸ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಜ್ಞಾಪಕಕ್ಕೆ ಬರ್ತಾ ಇದೆ. ತಾವು ತಿಳಿಸಿರೋ ಹಾಗೆ 1988ರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆಗಿದ್ದರು ಅಂತ ತಾವು ತಿಳಿಸಿದ್ದೀರಾ. ಆದರೆ ನನಗೆ ಮಾಹಿತಿ ಇರೋ ರೀತಿ 1989ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಅವರು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿ ಸೇವೆಯನ್ನು ಮಾಡಿದರು. ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಕ್ರಮೇಣ ವಿಧಾನಸಭಾ ಸದಸ್ಯರಾಗುವ ಒಂದು ಮಟ್ಟಕ್ಕೆ ಬಂದರು. ಅವರಿಂದ ದಾವಣಗೆರೆಯ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆದಂಥ ಈ ಸಂದರ್ಭದಲ್ಲಿ ದಾವಣಗೆರೆ ಸದಾ ಯಜಮಾನ್ ಮೋತಿವೀರನ್ನ ಸ್ಮರಿಸ್ತದೆ ಅಂತಕ್ಕಂಥ ಮಾತನಾಡ್ತಾ ಇವತ್ತು ಅವರನ್ನು ನಾವು ಕಳೆದುಕೊಂಡಿದ್ದೀವಿ. ಅವರ ಮನೆತನಕ್ಕೆ ಮತ್ತು ಅವರ ಬಂಧುಗಳು, ಅವರ ಸ್ನೇಹಿತರಿಗೆ ಅವರ ಅಗಲಿಕೆಯಿಂದಾದಂಥ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ನೀಡಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ಸಂತಾಪ ಸೂಚಕವನ್ನು ನಾನು ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕೊಡುಗೆ ಮತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಮಂಡಿಸಿದ ಸಂತಾಪ ಸೂಚನಾ ಸಭೆಯನ್ನು ಬೆಂಬಲಿಸುತ್ತಾ ಅಪ್ಪಣ್ಣ ಹೆಗಡೆಯವರು ಕುಂದಾಪುರ ಕ್ಷೇತ್ರಕ್ಕೆ ಸಂಬಂಧಿಸಿದವರು, ಪರಿಶುದ್ಧ ಮನಸ್ಸಿನ ಪರೋಪಕಾರಿ ಅಪ್ಪಣ್ಣ ಹೆಗಡೆಯವರು 1935 ಡಿಸೆಂಬರ್ 24ರಂದು ಬೊಸ್ಸೂರಿನಲ್ಲಿ ಅವರ ಜನನ. ಅವರು ತನ್ನ 25ನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ 33ನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ 49ನೇ ವರ್ಷ ತನಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. 1968ರಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ 1978ರಲ್ಲೂ ತಾಲೂಕ್ ಬೋರ್ಡು ಸದಸ್ಯರಾಗಿ ಚುನಾಯಿತರಾದವರು. 1983ರಲ್ಲಿ ಪ್ರಥಮ ಬಾರಿ ಕೇವಲ 24 ಓಟ್ನಲ್ಲಿ ಜಯಗಳಿಸಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರು. ತದನಂತರ ಪುನಃ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ 1988ರಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು. ಅಪ್ಪಣ್ಣ ಹೆಗಡೆಯವರು ಅಂತ ಹೇಳಿದರೆ ಒಂದು ವಿಶಿಷ್ಟ ಮನಸ್ಸಿನ ವಿಶಿಷ್ಟ ವ್ಯಕ್ತಿತ್ವದ ಒಂದು ವ್ಯಕ್ತಿ ಆಗಿದ್ದವರು. ಅವರು ಬರೀ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಗುರುತಿಸಿಕೊಂಡವರಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಅವರ ಛಾಪನ್ನು ಮೂಡಿಸಿದವರು. ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಮೊಕ್ತೇಸರಾಗಿ ಸೇವೆಯನ್ನು ಸಲ್ಲಿಸಿದವರು. ಹಾಗೆ ಮಹತೋಬಾರ್ ಮಹಾಲಿಂಗೇಶ್ವರ ದೇವಸ್ಥಾನ ಬೊಸ್ಸೂರಿನಲ್ಲಿಯೂ ಆಡಳಿತ ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದವರು. ಬೊಸ್ಸೂರಿನಲ್ಲಿ ಶಿಕ್ಷಣದ ವ್ಯವಸ್ಥೆಗೋಸ್ಕರ ಶಾರದಾ ಕಾಲೇಜ್ ಬೊಸ್ಸೂರನ್ನು ಸ್ಥಾಪನೆ ಮಾಡಿ ಅನೇಕ ಆ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಒಂದು ಸೌಲಭ್ಯವನ್ನು ಕಲ್ಪಿಸಿ ಕೊಟ್ಟವರು. ಅಪ್ಪಣ್ಣ ಹೆಗಡೆಯವರು ಸುದೀರ್ಘ ಅವರ 90 ವರ್ಷದ ಜೀವನವೇ ಒಂದು ನಮಗೆಲ್ಲರಿಗೂ ಆದರ್ಶವಾದ ಒಂದು ಅವರ ಪಯಣ. ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮ ನಿಕಟ ಸಂಪರ್ಕವನ್ನು ಅವರಿಗೆ ಇತ್ತು. ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಿದ್ದರು. ನಮ್ಮ 2 ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಎರಡೂ ಜಿಲ್ಲೆಗಳಲ್ಲಿ
ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕಾದ್ರೂ, ಯಾವುದೇ ನಾಗಮಂಡಲಂತ ಒಳ್ಳೆ ಕಾರ್ಯಕ್ರಮ ಆಗಬೇಕಾದ್ರೂ ಅಪ್ಪಣ್ಣ ಹೆಗಡೆ ಅವರ ನೇತೃತ್ವ ಅದರಲ್ಲಿ ಇರ್ತಿತ್ತು. ಇಂಥ ಪರೋಪಕಾರಿ ಅಪ್ಪಣ್ಣ ಹೆಗಡೆಯವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಿರಶಾಂತಿ ದೊರಕಲಿ ಅಂತೇಳಿ ಹೇಳ್ತಾ ತಮ್ಮ ಈ ಸಂತಾಪ ಸೂಚಕಕ್ಕೆ ಬೆಂಬಲವನ್ನು ಕೋರ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು. ಗುರುರಾಜ್ ಗಾಂಧಿಯವರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಪ್ಪಣ್ಣ ಹೆಗಡೆಯವರ ಬಗ್ಗೆ ತಂದಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಶ್ರೀಯುತ ಕಿರಣ್ ಕೊಡ್ಗೆಯವರು ಅವರ ತುಂಬ ಹತ್ತಿರದ ಸಹವರ್ತಿ, ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲದರಲ್ಲಿಯೂ ಸಹಿತ ಅವ್ರ ಬಗ್ಗೆ ನಮಗೆ ತಿಳಿಸಿಕೊಟ್ಟವರು ಕಿರಣ್ ಕೊಡ್ಗೆಯವರು. ಒಬ್ಬ ವ್ಯಕ್ತಿ ರಾಜಕೀಯಕ್ಕಿಂತ ಮೊದಲು, ರಾಜಕೀಯದ ನಂತರ ಮತ್ತು ರಾಜಕೀಯದಲ್ಲಿ ತನ್ನ ಸಜ್ಜನಿಕೆಯನ್ನು, ಧರ್ಮಾತ್ಮಕತೆಯನ್ನು, ಒಬ್ಬ ಮನುಷ್ಯ ಧರ್ಮಾತ್ಮ, ಸತ್ಯಪರ ಅಂತ ಅನ್ನಿಸ್ಕೊಂಡು ಎಲ್ಲ ಕಾಲದಲ್ಲಿಯೂ ಒಂದೇ ಇರುವುದು ಭಾರಿ ಅಪರೂಪದ ಉದಾಹರಣೆ. ಅಪ್ಪಣ್ಣ ಹೆಗಡೆ ಅವರು ಅದಕ್ಕೆ ವಿಶೇಷ ಆದವರು. ರಾಜಕೀಯ ಬರುವುದಕ್ಕಿಂತ ಮೊದಲು ದೊಡ್ಡ ಮನೆತನ, ದೊಡ್ಡ ವ್ಯಕ್ತಿತ್ವ, ಕೊಲ್ಲೂರು ಮೂಕಾಂಬಿಕೆಯ ಅಧ್ಯಕ್ಷರಾಗಿದ್ದು, ಆ ದೇವಸ್ಥಾನದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಯೋಚನೆ ಮಾಡಿದವರು ಅವರು. ಅಲ್ಲಿಂದ ಕೊಲ್ಲೂರು ದೇವಸ್ಥಾನದಿಂದ ಶಾಲೆಗಳು ಶಿಕ್ಷಣ ಕ್ರಾಂತಿ ಅನ್ನುವಂಥದ್ದು ನಡೀತದೆ. ಪವರ್ಫುಲ್ ವ್ಯಕ್ತಿಯಾಗಿ ರಾಜಕೀಯದಲ್ಲಿ ಇದ್ದಾಗಲೂ ಸಹಿತ, ಸ್ಟ್ರಾಂಗ್ ಇದ್ದಾಗಲೂ ಸಹಿತ ರಾಜಕೀಯದಲ್ಲಿ ಒಳ್ಳೆಯದನ್ನು ಮಾತ್ರ ಮಾಡಬೇಕು, ದುಷ್ಟತನವಾಗಲಿ ದ್ವೇಷವಾಗಲಿ ಸಾಧಿಸಬಾರ್ದು ಅಂತ ತೋರಿಸಿಕೊಟ್ಟವರು ಅಪ್ಪಣ್ಣ ಹೆಗಡೆ ಅವರು. ಹಾಗಾಗಿ ಅವರ ಶಾಸಕತ್ವ ಅಥವಾ MLC ನಂತರವೂ ಸಹಿತ ಸಮಾಜದಲ್ಲಿ ಅವರ ಅಭಿಮಾನ ಅನ್ನುವಂಥದ್ದು, ಅವರ ಪ್ರಖ್ಯಾತಿ ಅನ್ನುವಂಥದ್ದು ಯಾವತ್ತೂ ಕಮ್ಮಿ ಆಗಿರಲಿಲ್ಲ. 90 ವರ್ಷ ಆದಾಗಲೂ ಶರೀರ ಸಪೋರ್ಟ್ ಮಾಡದೇ ಇದ್ರು ಕರ್ಕೊಂಡು ಹೋಗಿ ಒಂದು ವೇದಿಕೆಯಲ್ಲಿ ಕೂತ್ರೆ ನಿಖರವಾಗಿ ವಿಷಯಗಳನ್ನು ಮಾತಾಡುವಂಥ ಒಂದು ಸ್ವಭಾವ ಅವರಿಗಿತ್ತು. ಇವತ್ತಿಗೂ ಸಹಿತ ಸಾಮಾನ್ಯರು, ಬಡವರು ಅನ್ನುವವರೆಲ್ಲರೂ ಸಹಿತ ಅವರನ್ನು ನೆನಪು ಮಾಡಿಕೊಳ್ಳುವುದು ಇಂಥ ಎಲ್ಲ ವಿಷಯಗಳಿಗೋಸ್ಕರ. ಸೊ ಅಪ್ಪಣ್ಣ ಹೆಗಡೆ ಅನ್ನುವಂಥವ್ರು ಕರಾವಳಿಯ ಒಂದು ಅಮೂಲ್ಯ ರತ್ನ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಒಂದು ವ್ಯಕ್ತಿ, ಒಂದು ರಾಯಭಾರಿಯಾಗಿ ಬದುಕಿದ್ದವರು. ಸೊ ಅವರ ಅಗಲುವಿಕೆ ಅನ್ನೋದು ನಮ್ಮ ಸಮಾಜದ ದೊಡ್ಡ ನಷ್ಟ. ಅದನ್ನು ಸಹಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೂ, ನಮ್ಮ ಕ್ಷೇತ್ರಕ್ಕೂ, ಜನರಿಗೂ ಎಲ್ರಿಗೂ ಇರಲಿ ಅಂತೇಳಿ ಹೇಳ್ತಾ ತಮ್ಮ ನಿಲುವಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇನೆ. ಬಸಂತಪ್ಪ. ಅಧ್ಯಕ್ಷರೇ, ನಮ್ಮ ಅಪ್ಪಣ್ಣ ಹೆಗಡೆ ಮತ್ತು YM ವೀರಣ್ಣನವರು ಒಂದು ನಿಧಾನದ ಈ ಸಂತಾಪ ಸಭೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಮೋತಿ ವೀರಣ್ಣನವರು ದಾವಣಗೆರೆ ನಗರದ ಶಾಸಕರಾಗಿ ಅಲ್ಲಿ ಎಲ್ಲ ಸಮುದಾಯದ, ಅದರ ವಿಶೇಷವಾಗಿ ನಮ್ಮ ದಲಿತ ಸಮುದಾಯ, ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಕಾಳಜಿ ಉಳ್ಳಂಥ ಒಬ್ಬ ಶಾಸಕರಾಗಿ ಕಾರ್ಯನಿರ್ವಹಿಸಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಮತ್ತು ಕೈಗಾರಿಕೋದ್ಯಮದಲ್ಲಿ ಸಹ ಅಷ್ಟೇ ತಮ್ಮ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ. ಅದರ ವಿಶೇಷವಾಗಿ ಬಡವರಿಗೆ ನಗರದಲ್ಲಿ ನಿವೇಶನ ಕೊಡ್ತಕ್ಕಂಥದ್ದು ಮೊದಲನೇ ಹೆಜ್ಜೆ ಮಾಡಿರ್ತಕ್ಕಂಥ ಮೋತಿ ವೀರಣ್ಣವರು. ಆಗ ರಾಜೀವ್ ಗಾಂಧಿ ಬಡಾವಣೆ ಅಂತ ಮಾಡಿ ಇಡೀ ಬಡವರಿಗೆ ನಿವೇಶನ ಕೊಟ್ಟಂಥ ಶಾಸಕರು ಯಾರಿದ್ದರೆ ನಮ್ಮ ದಾವಣಗೆರೆ, ಅದು ಮೋತಿ ವೀರಣ್ಣನವರು. ಅಂದಿನಿಂದ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿ ಇವತ್ತು ನಮ್ಮ ನಗರವನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನೋಡಿದರೆ ನಮಗೆ ಭಾಳ ಸಂತೋಷ ಇತ್ತು. ಆದರೆ ನಮ್ಮ ಮೋತಿ ವೀರಣ್ಣವರು ನಿಧನ ಹೊಂದಿದ ನಂತರ ಇವತ್ತು ನಮ್ಮ ದಾವಣಗೆರೆ ಎಲ್ಲ ಒಂದು ಕಡೆ ತಪ್ಪಲೆ ಆಗಿದೆ. ಅದರಿಂದ ಅವರ ಒಂದು ನಿಧಾನಕ್ಕೆ ನಾನು ಸಂತಾಪ ಸೂಚಿಸ್ತಾ, ಅದ್ರ ಜೊತೆಗೆ ಅವ್ರ ಕುಟುಂಬಕ್ಕೆ ಭಗವಂತ ಆ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಈಗ ಮತ್ತೆ ಗೌರವ 1 ನಿಮಿಷ.
ಈಗ ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಮೊನ್ನೆ ಸಭಾಧ್ಯಕ್ಷರೇ ಮೊನ್ನೆ ಸಭಾಧ್ಯಕ್ಷರೇ ವಿಶ್ವಕಪ್ನಲ್ಲಿ ಭಾರತ ತಂಡ ಆಯ್ತವ್ರೆ ಆಗ್ಬೋದಾ ಇದೆ ನಿರ್ಣಯ ಇರ್ಲಿ ನಾವು ಏನಾರ ಆಗ್ಲಿ ಹೇಳ್ತೀವಿ ಇದ್ರಲ್ಲ ಏನಾಗುದು ಪ್ರಕಟಣೆ. ವಿಧಾನಸಭೆಯ ಮಾನ್ಯ ಸದಸ್ಯರುಗಳು ಪ್ರಸ್ತುತ ನಡೆಯುತ್ತಿರುವ ಆಯವ್ಯಯ ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅನುಕೂಲವಾಗುವಂತೆ ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ, ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯ ಅನುದಾನಗಳ ಬಳಕೆ ನಿರ್ವಹಣೆ ಎಂಬ ವಿಷಯದ ಕುರಿತು ತರಬೇತಿಯನ್ನು ಈ ದಿನ ಸಂಜೆ 4 ಗಂಟೆಗೆ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಕಲಿಂಗ 1 ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಕುರಿತು ತರಬೇತಿಯನ್ನು ನೀಡಲಿದ್ದಾರೆ ಮತ್ತು ಸದಸ್ಯರ ಪ್ರಶ್ನೆಗೆ ಉತ್ತರ ಕೂಡ ಕೊಡಲಿಕ್ಕೆ ಇದ್ದಾರೆ, ಸಂವಾದ ನಡೆಯಲಿಕ್ಕಿದೆ. ಪ್ರತಿಪಕ್ಷ ನಾಯಕರು ಕೂಡ ಭಾಗವಹಿಸುವ ಸಂದೇಶವನ್ನು ಕೂಡ ಕೊಡ್ತಾರೆ. ಆದ್ದರಿಂದ ವಿಧಾನಸಭೆಯ ಎಲ್ಲ ಮಾನ್ಯ ಸದಸ್ಯರು ತಪ್ಪದೆ ತರಬೇತಿಯಲ್ಲಿ ಭಾಗವಹಿಸುವ ಮೂಲಕ ತರಬೇತಿಯ ಪ್ರಯೋಜನ ಪಡೆಯುವಂತೆ ಕೋರುತ್ತೇನೆ. ತರಬೇತಿಯ ನಂತರ ಎಲ್ಲ ಮಾನ್ಯ ಸದಸ್ಯರಿಗೆ ಭೋಜನವನ್ನು ಏರ್ಪಡಿಸಲಾಗಿದೆ. ಆದ ಕಾರಣ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕನ್ನು ಮತ್ತೆ ಕೇಳಿಕೊಳ್ತಿದ್ದೇನೆ. ಇನ್ನೊಂದು ಪ್ರಕಟಣೆ. ದಿನಾಂಕ 9/3/2026 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಈ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ. ದಿನಾಂಕ 10/3/2026 2020 ಸಾಲಿನ ಅನುದಾನಗಳ ಬೇಡಿಕೆಯನ್ನು ಮಂಡಿಸಲಾಗುವುದು. ದಿನಾಂಕ 10/3/2026 24/3/2026 ಆಯವ್ಯಯ ಅಂದಾಜುಗಳ ಮೇಲಿನ ಸಾಮಾನ್ಯ ಚರ್ಚೆ ಹಾಗೂ 26-27 ಸಾಲಿನ ಅನುದಾನಗಳ ಬೇಡಿಕೆಯ ಮೇಲೆ ಚರ್ಚೆ ನಡೆಸಲಾಗುತ್ತದೆ. ಆಯವ್ಯಯ ಅಂದಾಜುಗಳ ಮೇಲಿನ ಸಾಮಾನ್ಯ ಚರ್ಚೆ ಹಾಗೂ ಅನುದಾನಗಳ ಬೇಡಿಕೆಯ ಮೇಲೆ ನಡೆದ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ 25/3/2026 ಉತ್ತರಿಸಲಿದ್ದಾರೆ. ಧನ ವಿನಿಯೋಗ ವಿಧೇಯಕವು ಸೇರಿದಂತೆ ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ಮತ್ತು ಸ್ವೀಕರಿಸಲಾಗುವ ವಿಧೇಯಕವನ್ನು ಮಂಡಿಸಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆಗಳ ಮೂಲಕ ನಿಯಮ 351 ಅಡಿ ಶೂನ್ಯ ವೇಳೆ ನಿಯಮ 69 ಅಡಿ ಸಲ್ಲಿಸಿದ ವಿಷಯಗಳನ್ನು ಪುನಃ ಗಮನಿಸಿದ ಸೂಚನೆ ಅಡಿಯಲ್ಲಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಸದನದಲ್ಲಿ ಉಪಸ್ಥಿತರಿದ್ದಾಗ ಮಾನ್ಯ ಸದಸ್ಯರುಗಳು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಾವಳಿಗಳ ನಿಯಮ 324ರಿಂದ 27ವರೆಗಿನ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಆದಾಗ ಎಲ್ಲ ಸದಸ್ಯರಿಗೆ ನಿಯಮ 324ರಿಂದ 327ವರೆಗಿನ ನಿಯಮಗಳು ಏನೆಂದು ಓದಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಬೇಕಂತ ಕೇಳ್ಕೊಳ್ತೀನಿ. ಪ್ರತಿದಿನ ಸದನದಲ್ಲಿ ಉಪಸ್ಥಿತರಿದ್ದಾಗ ಪ್ರತಿದಿನ ಬೆಳಿಗ್ಗೆ ಸದನವು 9:30 ಗಂಟೆಗೆ ಸದನವು ಸಮಾವೇಶಗೊಳ್ಳಲಿದೆ. ಇದರ ಜೊತೆಯಲ್ಲಿ ಹಿಂದೆ ನಾವು ಗಮನಿಸಲು ಸೂಚನೆಯನ್ನು ಬಹುಶಃ 30, 40, 45 ಕೂಡ ದಾಟಿದೆ. ಆದರೆ ಇವತ್ತು BSc ಮೀಟಿಂಗ್ನಲ್ಲಿ ಎಲ್ಲ ನಮ್ಮ ಹಿರಿಯ ಸದಸ್ಯರುಗಳು ಸಚಿವರುಗಳು ಚರ್ಚೆ ಮಾಡಿ ಗಮನ ಸೆಳೆಯುವ ಸೂಚನೆಯನ್ನು 15ಕ್ಕೆ ಸೀಮಿತಗೊಳಿಸಬೇಕಂತೇಳಿ ಚರ್ಚೆ ಆಗಿದೆ. ಅದಕ್ಕೆ ನಾವು ತಗೊಳ್ಳುದಿಲ್ಲ. ಈಗ ನೀವು BSc ಅಲ್ಲಿ ಮಾತಾಡೋರೆಲ್ಲ ಯಾವ ಬೇಕಾದ್ರೂ ಇದು ನಿಂತ್ಕೊಂಡು ಮಾತಾಡ್ತಾರೆ. ನಮ್ಗೆ ಇರೋವಂಥದ್ದೇ ಗಮನ ಸೆಳೆಯೋದ್ರಲ್ಲಿ ಬಿಟ್ರೆ ಇನ್ನು ಪ್ರಶ್ನೆಯಲ್ಲಂತೂ ನಮ್ದಂತೂ ಬರೋದೇ ಇಲ್ಲ ಬಿಟ್ರೆ ಯಾರ್ಯಾರ್ದೋ ಲಾಟ್ರಿ ಗಮನ ಸೆಳೆಯೋದಲ್ಲಿ ಮಾಡಿದ್ರೆ ಅವರ ಕ್ಷೇತ್ರ ಯಾರು ಇದ್ ಮಾಡ್ತಾರೆ. ದಯವಿಟ್ಟು ನಮ್ಮ ಹಕ್ಕುಗಳು ಇದ್ ಮಾಡಬೇಡಿ ಅಧ್ಯಕ್ಷ, ನೀವು ಅವ್ರು ಹೇಳಿದ್ರು ಅಂತ ಹೇಳಿ ಮಿನಿಮಮ್ ಅಟ್ಲೀಸ್ಟ್ ಒಂದು 25-30 ಆದ್ರೂ ಇಡಿ ದಯವಿಟ್ಟು. ಗಮನ ಸೆಳೆಯೋದ್ರಲ್ಲೇ ಎಲ್ಲರೂ ಮಾತಾಡುವಂಥದ್ದು, ಲಿಮಿಟ್ ಮಾಡಕ್ ಹೋಗಬೇಡಿ ಅದನ್ನ ದಯವಿಟ್ಟು.
ಸರ್ ದಯಮಾಡಿ ಹೊಸದಾಗಿ ಬಂದಿರುವಂತ ಶಾಸಕರಿಗೆ ಅವಕಾಶ ಮಾಡಬೇಕು. ಇದೊಂದೇ ಅವಕಾಶ ನಮ್ಗಿರೋದು, ಇದೊಂದೇ ಅವಕಾಶ. ಮತ್ತೆ ಬೇರೆನಲ್ಲಿ 69ನಲ್ಲಿ 69ನಲ್ಲಿ ಅರ್ಧ ಗಂಟೆಯಲ್ಲಿ ನೀವು ಕೊಡೋದಿಲ್ಲ, ಅವಕಾಶ ಇರಲ್ಲ. ಇರೋದೊಂದು ಅವಕಾಶ ಕಳೆಯೋದು ಬೇಡ ದಯವಿಟ್ಟು. ದಯಮಾಡಿ ಜಾಸ್ತಿ ಮಾಡಿ ಲಿಮಿಟ್ ಮಾಡಕ್ಕೆ ಹೊಸ ಶಾಸಕರಿಗೆ ಅವಕಾಶ ಸಿಗಲ್ಲ. ದಯಮಾಡಿ 30 ಮಾಡಿಕೊಡಿ. ಆಯ್ತು, ಈಗ ನಿಮ್ಮ ಫಸ್ಟ್ ಟೈಮ್ ಶಾಸಕರಿಗೆ 2 ಕೊಡ್ರಿ, 2-3 ಕೊಟ್ಟು ಲಿಮಿಟ್ ಮಾಡ್ರಿ. ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡಿ ದಯವಿಟ್ಟು. ಅವಕಾಶ ಇದೆ. ಒಂದು ಅಥವಾ ಎರಡು ಸ್ಟಾರ್ ಬರುತ್ತೆ. ಆಯ್ತು, ಹೇಳಿದ್ರಲ್ಲ ಈಗ. ಶಾಸಕರಿಗೆ 2 ಅವಕಾಶ ಸಾಕು. ಆಯ್ತು, ಹೇಳಿ ಸರ್. 20 ಕೇಳಿ 30 ಆಯ್ತು, ಮುಟ್ಕೊಳ್ಳಿ. ಲಿಮಿಟ್ ಮಾಡಬೇಡ ಸರ್. ದಯಮಾಡಿ 30 ಅವಕಾಶ ಮಾಡ್ಕೊಡಿ. ಆಯ್ತು, ಮೂರ್ತಿ ಅವರೇ. ಒಂದ್ ನಿಮಿಷ ತಡೆಯೋಣ ಅಣ್ಣ. ಈಗ ಸ್ಟಾರ್ ಬರೋಲ್ಲ, ಬಂದ ಹೇಳ್ತಿರಲ್ಲ. ದಯಮಾಡಿ 1 ಅವಕಾಶ 30 ಅವಕಾಶ ಮಾಡ್ಕೊಡಿ. ಓಕೆ. ಎಲ್ಲ ಜೂನಿಯರ್ಗಳಿಗೆ ಹೊಸ MLAಗಳಿಗೆ ಮಾತಾಡೋಕೆ ಅವಕಾಶನೇ ಇರಲ್ಲ. ದಯಮಾಡಿ ಹಿಂದೆ ಇರೋರ್ಗೆ ಅವಕಾಶ ಸಿಗ್ತಾ ಇಲ್ಲ. ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗೆ ಸಿಕ್ಕಿದ್ರು ನೀವು ಮಾತಾಡ್ಲಿಕ್ಕೆ ನಮಗೆ ಸಮಯ 1-5 ನಿಮಿಷ ಸಮಯ ಸಹ ಕೊಡ್ಲಿಲ್ಲ. ಅದನ್ನು ಸಹ ಕೊಡಿ, ಮತ್ತೆ ಯಾವತ್ತು ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು. ಅಧ್ಯಕ್ಷರೇ, ಅಧ್ಯಕ್ಷರೇ ಒಂದು ವಿನಂತಿ ಅಂತ ಹೇಳಿದ್ರೆ, ಆರಂಭದ ದಿನಗಳಿಂದ ಕೂಡ ಮೊದಲನೇ ಬಾರಿ ಯಾರು ಗೆದ್ದಿದ್ದಾರೆ ಅವರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಿ. ಈಗಲೂ ನಮಗೆ ಗಮನ ಸೆಳೆಯುವ ಸೂಚನೆಗೆ ಹೆಚ್ಚು ಅವಕಾಶ ಕೊಡಿ. ಯಾಕಂದ್ರೆ ರಾತ್ರಿ 12 ತನಕ ಕೂರಿಸ್ಕೊಂಡು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಯಾಕಂದ್ರೆ ಗಮನ ತೆರೆದೇ ಹೋದ್ರೆ ನಮ್ಮ ಕಾರ್ಯಗಳೇ ಆಗದೇ ಇರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆ ಮಾತಾಡೋದು ಗೊತ್ತಾಗಿದೆ ಸರ್. ಹಾಗಾಗಿ ಅವಕಾಶ ಮಾಡಿ ದಯವಿಟ್ಟು ಚರ್ಚೆ ಬೇಡಪ್ಪ. ಆಯ್ತು, ಹೇಳ್ತೀರಿ. ಸ್ಟಾರ್ ಕ್ವಶನ್ ಮುಗಿಸ್ತೀನಿ. ಅಧ್ಯಕ್ಷರ ನಾವು ಸ್ಟಾರ್ ಕ್ವಶನ್ ಕೇಳ್ತೀವಿ. ಯಾವ ನಮಗೆ ಇಂಪಾರ್ಟೆಂಟ್ ಇರ್ತಾವ, ಯಾವ ದೊಡ್ಡ ಸಮಸ್ಯೆಗಳು ಇರ್ತಾವ ಅಧ್ಯಕ್ಷರೇ, ಅವು ಒಂದು ಸಲ ಇಲ್ಲಿ ತನಕ ಸ್ಟಾರ್ ಆಗಿಲ್ಲ. ನಮ್ಮ ಯಾವುದೋ ಒಂದು ಆಗ್ಬಿಡ್ತದ. ಆಯ್ತು, ಕೇಳಿ. ನಾನು ಹೇಳಿ ಕೇಳಿಲ್ಲ. ಯಾವಾಗ ನಾವು ಸರ್ಕಾರ ಕೇಳಿ ಅಧ್ಯಕ್ಷರೇ ಹೇಳಿದ್ರಲ್ಲ. ಹೇಳಿನ ಅಧ್ಯಕ್ಷರೇ, ತಾವು ಒಬ್ಬರಿಗೆ ಅಲ್ಲಿ ಕೂಡಿಸ್ರ ಅಧ್ಯಕ್ಷರೇ, ಅವು ಕ್ವಶನ್ ಹಾಕಿದ್ ನೋಡೋದು ಯಾವ್ದು ಇಂಪಾರ್ಟೆಂಟ್ ಅದ. ಆಯ್ತು, ಕರೆದು ಮಾತಾಡ್ತೇನೆ. ಎಜುಕೇಶನ್ ಸಂಬಂಧಪಟ್ಟಿದ್ದು ಕೃಷಿ ಅವು ಒಂದು ಬಿ ಆಗಲ್ಲ ಅಧ್ಯಕ್ಷರೇ. ನಮ್ಮ ಸರ್, ಈಗ ನಾನು ಕೂಡ ನಿಮ್ಮಾಗಿ ಅಲ್ಲಿ ಶಾಸಕನಾಗಿ ಇಲ್ಲಿಗೆಲ್ಲ ಬಂದವರು. ನಿಮ್ಮೆಲ್ಲ ಸಮಸ್ಯೆ ನಮ್ಮಲ್ಲಿ ಚೆನ್ನಾಗಿ ಇವತ್ತು ನಮ್ಗೆ ಕೂಡ ಗೊತ್ತಿದೆ. 1 ಬಾರಿ 2 ಬಾರಿ 3 ಗೆದ್ದವರು ಸೀನಿಯರ್ ಅಲ್ಲದಂಥ ಶಾಸಕ ಸಮಸ್ಯೆಗೆ ಏನಂತ ಹೇಳಿ ನಾನು ಕೂಡ ಯಾರು ಆದ ಕಾರಣ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ ಅದಕ್ಕಾಗಿ ನಾವು ಮುಂಚೆ 40-50 ಎಲ್ಲರಿಗೂ ಅವಕಾಶ ಸಿಕ್ಕಿದ್ರೆ ಕೊಡ್ತಿದ್ದೆವು. ಇದರಿಂದ ಏನಾಗಿದೆ, ಉತ್ತರ ಕೊಡುವಾಗ ಕೂಡ ಸಮರ್ಥ ಉತ್ತರ ಬರುವುದಿಲ್ಲ, ಅಥವಾ ಮಂತ್ರಿಗಳಲ್ಲಿ ಸರಿಯಾದ ಸಂದರ್ಭ ಇರಬೇಕು. ಇದೆಲ್ಲ ಕೂಡ ಒಂದು ವಿಚಾರ ಇದ್ದ ಕಾರಣ ಇವತ್ತು BSCಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಕೂಡ ಕೂತ್ಕೊಂಡು ಇವತ್ತು ಚರ್ಚೆ ಇವತ್ತು ಆಗಿದೆ. ತಾವು ತಮ್ಮ ಸಲಹೆ ಕೊಟ್ಟಿದ್ದೀರಿ, ಚರ್ಚೆ ಮಾಡಿ. ಈಗ ತೀರ್ಮಾನ ಹೀಗಿದೆ, ಮತ್ತೆ ನಾವು ನೋಡುವ ಇದರಲ್ಲಿ. ಈಗ ನಿನ್ನೆ ಅಂದರೆ ದಿನಾಂಕ 8/3/26 ನಡೆದ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡವು ಅಭೂತಪೂರ್ವ ವಿಜೇತರಾಗಿದ್ದು ಅತ್ಯಂತ ಸಂತೋಷವಾಗಿದೆ. ಇದು ಇಡೀ ನಮ್ಮ ದೇಶಕ್ಕೆ ಅತ್ಯಂತ ಗೌರವ ದಿನ ಅಂತ ಹೇಳಿಕೊಂಡು ಈ ಸದನವು ಭಾರತದ ಕ್ರಿಕೆಟ್ ತಂಡಕ್ಕೆ ಮತ್ತು ಅದರ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಸಹಕರಿಸ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ. ಆಯಿತು, ಈಗ ಅದಮ್ಮ ಮೆಸೇಜ್ ಕೊಡ್ತೇನೆ, ಹೇಳ್ತೇನೆ. ಕ್ವಶನ್ ಅವರ್ ಅಲ್ಲ, ಪ್ರಶ್ನೋತ್ತರ ಒಂದು ನಿಮಿಷ. ಪ್ರಶ್ನೋತ್ತರ ಅವಧಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಾನ್ಯ ಅಧ್ಯಕ್ಷರೇ, ಒಂದು BSc ಸಭೆಯಲ್ಲೂ ಕೂಡ ನಾನು ಇದನ್ನು ಉಲ್ಲೇಖ ಮಾಡಿದೆ. ಈ ಬಾರಿಯ ಕ್ವಶನ್ಗಳಲ್ಲಿ ನಾವೆಲ್ಲರೂ ಕೂಡ, ನಾನು ಸೇರಿದಂತೆ ಎಲ್ಲ ಸದಸ್ಯರು ಕ್ವಶನ್ಗಳನ್ನು ಹಾಕಿದ್ದಾರೆ. ಅಲ್ಲೊಂದು ಅಲಿಖಿತವಾದಂತ ಒಪ್ಪಂದ ಏನಾಗಿದೆ ಅಂತ ಕೇಳಿದ್ರೆ, ರಾಜ್ಯದ ಇಲಾಖೆಗೆ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೂಡ ಸ್ಟಾರ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತಿನ ಕ್ವಶನ್ಗಳನ್ನು ನೋಡಿ, ಎಲ್ಲ ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು ಮಾತ್ರ ಮಾಡಿದ್ದಾರೆ.
ರಾಜ್ಯದ ಕ್ವಶನ್ಗಳನ್ನು ಯಾರು ಕೇಳಿದರೆ ಅದನ್ನ ಸ್ಟಾರ್ ಹಾಕ್ಲಿಕ್ಕೆ, ಅದನ್ನ ಲಾಟ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ದಯಮಾಡಿ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಅಸಹಾಯಕರಾಗಿದೆಯೋ ಅಥವಾ ಪ್ರಶ್ನೆ ಚೋರಿ ನಡೀತಾ ಇದೆಯೋ ಗೊತ್ತಿಲ್ಲ. ದಯಮಾಡಿ ನಾಳೆಯಿಂದ ಸರಿ ಮಾಡ್ತೀರಿ ನೀವು ಹೇಳಿದಿರಿ, ಆದ್ರೆ ನಾಳೆಯಿಂದ ಸ್ಟಾರ್ ಆಗಿದ್ದನ್ನು ಕೂಡ ಒಂದ್ಸರಿ ಇದನ್ನ ಮರುಪರಿಶೀಲಿಸಿ ಸರಿ ಮಾಡಬೇಕು. ನಾನು ಈಗ ಉದಾಹರಣೆಗೆ 34 ಕ್ವಶನ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಕಿದ್ದೀನಿ, ಯಾವ್ದು ಕೂಡ ಸ್ಟಾರ್ ಹಾಕ್ಲಿಕ್ಕಿಲ್ಲ. ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಆಯಾ ಕ್ಷೇತ್ರಕ್ಕೆ ಸೀಮಿತಪಟ್ಟಿದ್ದನ್ನು ಮಾತ್ರ ಸ್ಟಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು 15 ಕ್ವಶನ್ ಇದೆ, ಎಲ್ಲವೂ ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತಪಟ್ಟಿದ್ದು. ರಾಜ್ಯದ ಕ್ವಶನ್ಗಳನ್ನ ಯಾವಾಗ ಕೇಳೋದು, ಹೆಂಗ್ ಉತ್ತರ ತಗೊಳ್ಳೋದು? ದಯಮಾಡಿ ಇದನ್ನ ನಿಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹೇಳಿ ನಾಳೆಯಿಂದನೇ ಇದನ್ನು ಸರಿಪಡಿಸಿ. ಇಲ್ಲ ಅಂತಂದ್ರೆ ಬರೀ ಕ್ಷೇತ್ರದ ಸಮಸ್ಯೆ ಕೇಳಲಿಕ್ಕೆ ನಾವು ಬಂದಿಲ್ಲ ಇಲ್ಲಿಗೆ. ಓಕೆ, ಅಜಯ್ ಧರ್ಮ್ ಸಿಂಗ್ ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 61 ಮಾನ್ಯ ಲೋಕೋಪಯೋಗಿ ಸಚಿವರು ಕೇಳಲು ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಕೂಡ ಉತ್ತರವನ್ನು ನೀಡಿದ್ದಾರೆ. ಆದರೆ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಒಂದು ಬಹಳ ಒಂದು ಮಹತ್ವಾಕಾಂಕ್ಷಿ ಬ್ರಿಡ್ಜ್ ಆಗಿದೆ. ಜೇವರ್ಗಿ ತಾಲೂಕು ಹಾಗೂ ಚಿತ್ತಾಪುರ ತಾಲೂಕು ನಡುವೆ ಇರ್ತಕ್ಕಂಥ ಒಂದು ಬ್ರಿಡ್ಜು. ಇದು ಹಿಂದಿನ ವರ್ಷನೇ ಪೂರ್ಣಗೊಂಡಬೇಕಾಗಿತ್ತು. ಆದರೆ ಹಿಂದಿನ ಸೆಪ್ಟೆಂಬರ್ ಅಲ್ಲಿ ಬಂದಿರುವಂತಹ ಒಂದು ಪ್ರವಾಹದಿಂದ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂದ್ರೆ, ಕೇವಲ ಅತಿವೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಮಳೆ ಪ್ರವಾಹ ಬಂದ್ರೆ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಹೆಚ್ಚಿನ ಒಂದು ಮಳೆ ಬಂದ್ರೆ, ಪ್ರವಾಹ ಆದ್ರೆ ಅಲ್ಲಿ ಉಜ್ನಿ ಮತ್ತು ವೀರ್ ಜಲಾಶಯದಿಂದ ನಮ್ಮ ಭೀಮಾ ನದಿಗೆ ಬರ್ತದೆ ನೀರು. ಅಲ್ಲಿ ಹರಿದು ಬಂದ ನಂತರ ಅಲ್ಲಿ ಇರ್ತಕ್ಕಂಥ ನಮ್ಮ ಅಫ್ಜಲ್ಪುರ ಹಾಗೂ ಜೇವರ್ಗಿ ತಾಲೂಕು ಸುಮಾರು 90 ಹಳ್ಳಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ, ರೈತರಿಗೆ, ಎಲ್ಲರಿಗೆ ಬಹಳ ತೊಂದರೆ ಆಗ್ತದೆ. ಇದರಿಂದ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರವಾಹ ಏನಾಗಿದೆ, ಅಲ್ಲಿ ಹೊನ್ನಾಳು, ಹೋತಿನ್ಮಡು, ರಾಂಪೂರು, ಬಿರಾಳ್ಕೆ, ಬಿರಾಳ್ಬಿ, ಮಲ್ಲಾಕೆ, ಮಲ್ಲಾಬಿ ಇನ್ನಿತರ ಹಳ್ಳಿಯಲ್ಲಿ ಎಲ್ಲ ಕಡೆ ರೈತರ ಒಂದು ಬೆಳೆ ನಾಶ ಆಗಿದೆ, ಮನೆಗಳು ಮುಳುಗಡೆ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಹಾಗೂ ಕಂದಾಯ ಸಚಿವರು ಕಲಬುರಗಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಅವರು ಸ್ವಲ್ಪ ಒಂದು ಪರಿಹಾರವನ್ನು ಕೂಡ ನಮ್ಮ ಸರ್ಕಾರ ನೀಡಿದೆ. ಆದರೆ ಅದರ ಜೊತೆಯಾಗಿ ಸುಮಾರು ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇರ್ತಕ್ಕಂಥ ಒಂದು 16 ಗರ್ಡರ್ಗಳು, PSC ಗರ್ಡರ್ಗಳು ನೀರಲ್ಲಿ ಕೊಚ್ಚಿ ಹೋಗಿದೆ, ಕೆಲಸ ಸ್ಥಗಿತ ಆಗಿದೆ. ಅಲ್ಲಿ ಇರ್ತಕ್ಕಂಥ ಗುತ್ತೇದಾರರು ಅವರು ಕೆಲಸ ನಾವು ಏನು ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಹೆಚ್ಚಿನ ಒಂದು ಅನುದಾನ ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕೆಲಸವು ಹಿಂದಿನ ವರ್ಷನೇ ಆಗ್ಬೇಕಾಗಿತ್ತು. ಅದ ನಂತರ ಈ ಒಂದು 18/10/2025 ಒಂದು RK ಜಯಗೋಪಾಲ್ ಅವರ ಒಂದು ಸದಸ್ಯರು ಅವರು ಕೂಡ ಒಂದು ಸಮಿತಿ ಪರಿವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ, ರಿಪೋರ್ಟ್ ಕೂಡ ನೀಡಿದ್ದಾರೆ. ಆದರೆ ಇದು ಕೆಲಸ ಬೇಗನೆ ಕೆಲಸ ಪ್ರಾರಂಭ ಆಗಬೇಕು ಸರ್, ಈ ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕು ಅಂತ ಮುಖಾಂತರ ನಾನು ಮಂತ್ರಿಗಳಿಗೆ ಕೇಳುತ್ತೇನೆ.